ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಜಿಲ್ಲಾಡಳಿತ ಶಾಸಕರು ಬೀದಿ ಬದಿ ವ್ಯಾಪಾರಸ್ಥರ ಸಮಸ್ಯೆ ಪರಿಹರಿಸಲು ಶೀಘ್ರ ಸಭೆ ಕರೆಯಲಿ ಡಿಎಚ್ ಪೂಜಾರ್ ಆಗ್ರಹ. ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಅವರವರ ಸಂಪ್ರದಾಯದಂತೆ ಮದುವೆಯಾಗಲಿದೆ ಎಂಎಲ್ಸಿ ಬಸನಗೌಡ ಬಾದರ್ಲಿ. ಮಹಾನಂದ ಫರ್ನಿಚರ್ ಹಾಗೂ ಕರ್ನಾಟಕ ಎಂಟರ್ಪ್ರೈಸಸ್ ಶಾಶ್ವತವಾಗಿ ನಿಷೇಧಿಸುವಂತೆ ಪರಿಸರ ರಕ್ಷಣೆ ವೇದಿಕೆಯಿಂದ ಆಗ್ರಹ. ಕೃಷಿ ಪರಿಕರ ಮಾರಾಟಗಾರರ ಮುಷ್ಕರ, ಕರ್ನಾಟಕ ಪ್ರಾಂತ ರೈತ ಸಂಘ ಬೆಂಬಲ. ನಾರಿ ಶಕ್ತಿ ವಂದನಾ ವಿರೋಧಿಸಿದ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ವಿರುದ್ಧ ಬಿಜೆಪಿ ಪ್ರತಿಭಟನೆ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಜಿಲ್ಲಾಡಳಿತ ಹಾಗೂ ಶಾಸಕರು ಶೀಘ್ರ ಸಭೆ ಕರೆದು ಕಳೆದ 16 ತಿಂಗಳುಗಳಿಂದ ತೀವ್ರ ಸಂಕಷ್ಟ ಎದುರಿಸುತ್ತಿರುವ ಬೀದಿ ಬದಿ ವ್ಯಾಪಾರಸ್ಥರ ಸಮಸ್ಯೆಗಳನ್ನು ಶೀಘ್ರ ಪರಿಹರಿಸಬೇಕೆಂದು ಬೀದಿ ಬದಿ ವ್ಯಾಪಾರಸ್ಥರ ಹೋರಾಟ ಸಮಿತಿ ಸಂಚಾಲಕರು ಹಾಗೂ ಸಿಪಿಐಎಂಎಲ್ ಮಾಸ್ಲೈನ್ನ ರಾಜ್ಯ ಕಾರ್ಯದರ್ಶಿ ಡಿಎಚ್ ಪೂಜಾರ್ ಆಗ್ರಹಿಸಿದರು. ಸೋಮವಾರ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕು ಹಾಗೂ ಜಿಲ್ಲಾಡಳಿತ ಬಡ ವ್ಯಾಪಾರಿಗಳ ನೋವಿನ ಕೂಗನ್ನು ಕೇಳಿಸಿಕೊಳ್ಳುತ್ತಿಲ್ಲ. ಅನಿವಾರ್ಯವಾಗಿ ದಿನಾಂಕ 13/4/2026 ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತಿದೆ. 15 ದಿನ ಕಳೆದರೂ ಜಿಲ್ಲಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಅವರಿಂದ ಯಾವುದೇ ಸ್ಪಂದನೆ ದೊರೆತಿಲ್ಲ. ಶಾಸಕರಾದ ಹಂಪನಗೌಡ ಬಾದರ್ಲಿಯವರು ಸರ್ಕಾರಿ ಹಣ್ಣಿನ ತೋಟದ ಕಾಂಪೌಂಡಿಗೆ ಹೊಂದಿಕೊಂಡು 10 ಫೀಟ್ ಒಳಗಡೆ ಡಬ್ಬಾ ಅಂಗಡಿಗಳನ್ನು ಇಟ್ಟುಕೊಳ್ಳಲು ಹೇಳಿದ್ದರು. ಅವರ ಮೌಖಿಕ ಆದೇಶದ ಪ್ರಕಾರ ಏಪ್ರಿಲ್ 23, 2026 8 ರಿಂದ 10 ಡೆಬ್ಬಿ ಅಂಗಡಿಗಳನ್ನು ಇಡಲಾಗಿತ್ತು. ಆದರೆ 24/4/2026 ತಹಸೀಲ್ದಾರ್ ಹಾಗೂ ನಗರಸಭೆ ಪೌರಾಯುಕ್ತರು ತಮ್ಮ ಸಿಬ್ಬಂದಿಯೊಂದಿಗೆ ಜೆಸಿಬಿ ಯಂತ್ರದ ಮೂಲಕ ಅಂಗಡಿಗಳನ್ನು ಹೊಡೆದು ಹಾಕಿದರು. 5-6 ಸಣ್ಣ ಅಂಗಡಿಗಳನ್ನು ಕೆಡವಿದರು. ಈ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಕೈ ಮುಗಿದು ವಿನಂತಿಸಿದರೂ ಕೇಳದೆ ದೌರ್ಜನ್ಯದಿಂದ ಡಬ್ಬಾ ಅಂಗಡಿಗಳನ್ನು ತೆರವುಗೊಳಿಸಿದ್ದಾರೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಹೈಕೋರ್ಟ್ ಮತ್ತು ಭೂ ಕಬಳಿಕೆ ನಿಷೇಧ ಕೋರ್ಟ್ ಆದೇಶದ ಪ್ರಕಾರ ಗಂಗಾವತಿ ರಸ್ತೆಯ ಮಧ್ಯದಿಂದ 15 ಮೀಟರ್ ಬಿಟ್ಟು ಇನ್ನು 25 ಅಡಿ ಜಾಗ ಉಳಿಯುತ್ತದೆ. 10 ಅಡಿ ಅಂತರದಲ್ಲಿ ಡಬ್ಬಾ ಅಂಗಡಿಗಳನ್ನು ಇಟ್ಟುಕೊಂಡರೂ ಇನ್ನು 15 ಅಡಿ ಜಾಗ ಖಾಲಿ ಉಳಿಯುತ್ತದೆ. ಹಾಗಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನಗಳಿಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಆದರೆ ಸುಳ್ಳು ವದಂತಿ ಹಬ್ಬಿಸಲಾಗಿದೆ ಎಂದು ಪೂಜಾರ್ ಸ್ಪಷ್ಟಪಡಿಸಿದರು. ಗಂಗಾವತಿ ರಸ್ತೆಗೆ ಹೊಂದಿಕೊಂಡಿರುವ 25 ಅಡಿ ಜಾಗವು ತೋಟಗಾರಿಕೆ ಇಲಾಖೆಗೆ ಸೇರಿದೆಯೋ ಇಲ್ಲ PWDಗೆ ಸೇರಿದೆಯೋ ಇದುವರೆಗೂ ಸ್ಪಷ್ಟವಾಗಿಲ್ಲ. ಆದರೆ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಈ ಜಾಗ ತಮಗೆ ಸೇರಿದ್ದು ಎಂದು ಬೀದಿ ಬದಿ ವ್ಯಾಪಾರಿಗಳ ಮೇಲೆ ದೌರ್ಜನ್ಯ ನಡೆಸಿ ಡಬ್ಬಾ ಅಂಗಡಿಗಳನ್ನು ಕಿತ್ತೆಸೆಯುತ್ತಿದ್ದಾರೆ. 25/4/2026 ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಾದ ಮೊಹಮ್ಮದ್ ಅಲಿ ಅವರು ಧರಣಿ ಸ್ಥಳಕ್ಕೆ ಬಂದಿದ್ದರು. ಅವರಿಗೆ ಬೀದಿ ವ್ಯಾಪಾರಿಗಳು ಪ್ರಶ್ನೆ ಮಾಡಿ, ಸರ್ಕಾರಿ ಹಣ್ಣಿನ ತೋಟದ ದಕ್ಷಿಣ ಭಾಗದಲ್ಲಿ 20 ಅಡಿ ಅಗಲ ಅಂದಾಜು 500 ಅಡಿ ಉದ್ದದ ಜಾಗವನ್ನು ಬಲಿಷ್ಠ ಶ್ರೀಮಂತರು ಅತಿಕ್ರಮಿಸಿ ಮಳಿಗೆಗಳನ್ನು ಕಟ್ಟಿದ್ದಾರೆ. ಇದಲ್ಲದೆ ಪಶ್ಚಿಮ ಭಾಗದಲ್ಲಿ ಕೂಡ ತೋಟಗಾರಿಕೆ ಇಲಾಖೆಯ ಜಾಗವನ್ನು ಅತಿಕ್ರಮಿಸಿ ದೊಡ್ಡ ಕಟ್ಟಡಗಳನ್ನು ಕೂಡ ನಿರ್ಮಿಸಿರುತ್ತಾರೆ ಎಂದು ಅವರ ಗಮನಕ್ಕೆ ತರಲಾಯಿತು. ಭೂಮಿಯನ್ನು ಸರ್ವೆ ಮಾಡಿಸಿ ಹದ್ದುಬಸ್ತು ನಿಗದಿಗೊಳಿಸಿರಿ. ದಕ್ಷಿಣ ಮತ್ತು ಪಶ್ಚಿಮ ಭಾಗದಲ್ಲಿ ಒತ್ತುವರಿಯಾಗಿರುವ ಜಾಗವನ್ನು ಸ್ವಾಧೀನಪಡಿಸಿಕೊಳ್ಳಿ. ಅಕ್ರಮ ಕಟ್ಟಡಗಳನ್ನು ತೆರವುಗೊಳಿಸಿ ಎಂದು ಒತ್ತಾಯಿಸಿದಾಗ ಈ ಕುರಿತು ಮೊಹಮ್ಮದ್ ಅಲಿ ಅವರು ಸರಿಯಾದ ಉತ್ತರ ಕೊಡದೆ ಧರಣಿ ಸ್ಥಳದಿಂದ ಹೊರಟು ಹೋದರು ಎಂದು ಪೂಜಾರ್ ತಿಳಿಸಿದರು. ಈ ಎಲ್ಲ ಬೆಳವಣಿಗೆಯ ನಡುವೆ ಶಾಸಕ ಹಂಪನಗೌಡ ಬಾದರ್ಲಿ ಅವರು 24/4/2026 ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರನ್ನು ಭೇಟಿಯಾಗಿ ಬೀದಿ ಬದಿ ವ್ಯಾಪಾರಸ್ಥರ ಸಮಸ್ಯೆಯ ಕುರಿತು ಪತ್ರ ನೀಡಿ ತೋಟಗಾರಿಕೆ ಇಲಾಖೆಯ ಮುಂದಿನ ಜಾಗದ ಪೈಕಿ 10/10 ಜಾಗದಲ್ಲಿ ಬಾಡಿಗೆ ನಿಗದಿ ಮಾಡಿ ಬೀದಿ ಬದಿ ವ್ಯಾಪಾರಿಗಳಿಗೆ ಕೊಡಬೇಕೆಂದು ಮನವಿ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಂದ ಆದೇಶ ಬರುವವರೆಗೂ ಬೀದಿ ವ್ಯಾಪಾರಿಗಳಿಗೆ ಯಾವುದೇ ತೊಂದರೆ ಕೊಡಬಾರದೆಂದು ಹೇಳಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ತಾಲೂಕು ಮತ್ತು ಜಿಲ್ಲಾಡಳಿತ ಬೀದಿ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಲು ಅನುಕೂಲ ಕಲ್ಪಿಸುವವರೆಗೆ ಧರಣಿ ಹೋರಾಟ ಮುಂದುವರಿಯುತ್ತದೆ ಎಂದು ಅವರು ಹೇಳಿದರು. ಹೈಕೋರ್ಟ್ ಮತ್ತು ಭೂ ಕಬಳಿಕೆ ನಿಷೇಧ ಕೋರ್ಟ್ ಆದೇಶ ಕೇವಲ ಬೀದಿ ಬದಿ ವ್ಯಾಪಾರಿಗಷ್ಟೇ ಇದೆಯೇ? ಸರ್ಕಾರಿ ಜಾಗ ಅತಿಕ್ರಮಿಸಿ ಕಟ್ಟಡಗಳನ್ನು ಕಟ್ಟಿರುವ ಪ್ರಭಾವಿಗಳಿಗೆ ಇಲ್ಲವೇ? ಈ ಕುರಿತಂತೆ ಈ ಹಿಂದೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ 15 ದಿನಗಳ ಸಮಯ ಕೇಳಿ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದರು. ಆದರೆ ತಿಂಗಳುಗಳೇ ಉರುಳಿದರೂ ಇದುವರೆಗೂ ಅತಿಕ್ರಮಿತ ಕಟ್ಟಡಗಳ ತೆರವು ಕಾರ್ಯಾಚರಣೆ ನಡೆಸಿಲ್ಲ. ವಿಳಂಬ ಧೋರಣೆ ಗಮನಿಸಿದರೆ ಸಿಂಧನೂರಿನಲ್ಲಿ ಶ್ರೀಮಂತರಿಗೊಂದು ಕಾನೂನು, ಬಡವರಿಗೊಂದು ಕಾನೂನು ಇದೆ ಎಂಬಂತಾಗಿದೆ. ಇದು ಸರಿಯೇ ಎಂದು ಡಿಎಚ್ ಪೂಜಾರ್ ಪ್ರಶ್ನಿಸಿದರು.
ಬೀದಿ ಬದಿ ವ್ಯಾಪಾರಸ್ಥರು ಡಬ್ಬ ಅಂಗಡಿಗಳನ್ನು ಇಡುವ ಸ್ಥಳ ರಸ್ತೆ ವ್ಯಾಪ್ತಿಗೆ ಬರುತ್ತದೆ. ಹಾಗಾಗಿ ಟ್ರಾಫಿಕ್ ಹೆಚ್ಚಾಗಿ ಅಪಘಾತಗಳಾಗುತ್ತವೆ ಸೇರಿದಂತೆ ಹೀಗೆ ಕೆಲವರು ಹಲವು ವದಂತಿಗಳನ್ನು ಹಬ್ಬಿಸುತ್ತಿದ್ದು ಇದು ಸತ್ಯಕ್ಕೆ ದೂರವಾಗಿದೆ. ಡಬ್ಬ ಅಂಗಡಿ ಇಡುವ ಸ್ಥಳ ರಸ್ತೆಯಲ್ಲ, ತೋಟಗಾರಿಕೆ ಇಲಾಖೆಯ ಕಾಂಪೌಂಡಿಗೆ ಹೊಂದಿಕೊಂಡು ಡಬ್ಬ ಅಂಗಡಿಗಳನ್ನು ಇಟ್ಟರೂ ಇನ್ನು ಬಹಳಷ್ಟು ಜಾಗ ಖಾಲಿ ಉಳಿಯುತ್ತದೆ. ಇದರಿಂದ ಯಾವುದೇ ರೀತಿಯ ಸಮಸ್ಯೆ ಆಗುವುದಿಲ್ಲ. ತ್ಯಾಜ್ಯ ವಸ್ತುಗಳನ್ನು ಎಸೆಯುವುದಕ್ಕೆ, ಮನಬಂದಂತೆ ವಾಹನಗಳನ್ನು ನಿಲ್ಲಿಸುವುದಕ್ಕೆ ಖಾಲಿ ಜಾಗ ಬಳಕೆಯಾಗುತ್ತದೆ. ಅದೇ ಜಾಗವನ್ನು ಬಾಡಿಗೆ ರೂಪದಲ್ಲಿ ಜೀವನ ಕಟ್ಟಿಕೊಳ್ಳಲು ಕೊಡಿ ಎಂದು ಬೀದಿ ಬದಿ ವ್ಯಾಪಾರಸ್ಥರು ಕೇಳುತ್ತಿದ್ದಾರೆ. ಈ ಬೇಡಿಕೆ ನ್ಯಾಯಯುತವಾಗಿದ್ದು ಕಳೆದ 16 ತಿಂಗಳುಗಳಿಂದ ಸಂಕಷ್ಟದಲ್ಲಿರುವ ಬೀದಿ ಬದಿ ವ್ಯಾಪಾರಸ್ಥರು ಜೀವನೋಪಾಯಕ್ಕೆ ಇಲಾಖೆಯವರು ಅನುಕೂಲ ಮಾಡಿಕೊಡಬೇಕು ಹಾಗೂ ಇನ್ನಿತರೆ ಸಂಘಟನೆಗಳವರು ಈ ಹೋರಾಟವನ್ನು ಬೆಂಬಲಿಸಬೇಕು ಎಂದು ಎಸ್ ದೇವೇಂದ್ರಗೌಡ ಹೇಳಿದರು. ಈ ಸಂದರ್ಭದಲ್ಲಿ ಮುಖಂಡರಾದ BN ನಿರ್ದ್ಯಾಳ್, ಕಾಸಿಂ ಸಾಬ್, ಮಂಜುನಾಥ್ ಗಾಂಧಿನಗರ, ರಸೂಲ್ ಸಾಬ್, ಹುಸೇನ್ ಬಾಷಾ, ಚಂದ್ರಶೇಖರ್ ಗೊರೆಬಾಳ್ ಸೇರಿದಂತೆ ಇನ್ನಿತರರು ಇದ್ದರು. ನಾವು ಚರ್ಚೆ ಮಾಡಬೇಕಾಗಿರೋದೇನೆಂದ್ರೆ PWD ಜಾಗ ಇದ್ರೂ ಕೂಡ ನೀವು 15 ಮೀಟರ್ ಬಿಟ್ಟು ಈ ಕಡೆ ಇದೆ ಅದು, ಮತ್ತು ತೋಟಗಾರಿಕೆ ಇಲಾಖೆ ಆದ್ರೂ ಕೂಡ ಇನ್ನು 10 ಫೀಟ್ ಡಬ್ಬ ಹಾಕಿದ್ರೆ ಇನ್ನೊಂದು 15 ಫೀಟು 15 ಫೀಟ್ ಜಾಗ ಉಳಿತದೆ. 10 ಫೀಟ್ನ ಡಬ್ಬ ಹಾಕಿದ್ರೆ ಇನ್ನು 10 ಫೀಟ್ನಲ್ಲಿ ವ್ಯಾಪಾರ ಮಾಡ್ಬೋದು ಅಥವಾ ಅಲ್ಲಿ ಅನುಕೂಲ ಮಾಡ್ಬೋದು. ಹಾಗಾಗಿ ಅದನ್ನ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಶಾಸಕರು ಬಹಳ ಹಿಂದಿನಿಂದ ಕೂಡ ಪ್ರಯತ್ನ ಮಾಡಿದ್ರು. ಒಳಗಡೆ ತೋಟಗಾರಿಕೆ ಇಲಾಖೆ ಒಳಗಡೆ ಕೊಡ್ಸಕ್ ನೋಡಿದ್ರು, ಅದಾಗ್ಲಿಲ್ಲ. ಮತ್ತು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಇಂದ ಕೊಡ್ಸಕ್ ನೋಡಿದ್ರು, ಅದು ಆಗ್ಲಿಲ್ಲ. ಹಾಗಾಗಿ ಕೊನೆಯದಾಗಿ ಅವ್ರೇನ್ ಹೇಳಿದ್ರು, ಇಲ್ಲೆಲ್ಲ ಬಹಳಷ್ಟು ಲಾಸ್ ಆಗಿದ್ದೀರಿ ನೀವು, ನಾನು ನೋಡ್ತಾ ಇದ್ದೀನಿ, ಸನಿಪ್ಲಿಂದ ನೋಡ್ತಾ ಇದ್ದೀನಿ ಅಂತೇಳಿ ಅವರು ಮೌಖಿಕವಾಗಿ ಇಲ್ಲ ಅಲ್ಲೆಲ್ಲ ಇಟ್ಕೊಂಡ್ಬಿಡ್ರಿ, ನಾನು ತೋಟಗಾರಿಕೆ ಮಿನಿಸ್ಟ್ರಿಗೆ ಹೇಳ್ತೀನಿ, ನಿಮ್ಮ ಸಂಬಂಧಪಟ್ಟರಿಗೆ ಹೇಳ್ತು ಅಂತ ಹೇಳಿದ್ರು. ರಸ್ತೆಯ ಮಧ್ಯಭಾಗದಿಂದ 15 ಫೀಟ್ ಆದ ನಂತರ ಕಟ್ಟೆ ಬರ್ತದ, 15 ಮೀಟರ್ ಆದ ನಂತರ ಕಟ್ಟೆ ಬರ್ತದ. ಕಟ್ಟೆಯಿಂದ ಕಂಪೌಂಡು ಅಲ್ಲಿ ಹೋದ್ರೆ ಕನಿಷ್ಠ ಏನಿಲ್ಲ ಅಂದ್ರೂ 20 ಫೀಟ್ ಮೇಲೆ ಜಾಗ ಇದೆ. ಇದರಿಂದ ಕಟ್ಟೆ ಮೇಲೇನೆ ಅಲ್ಲಿಂದನೇ ಒಂದು 20 ಫೀಟ್ ಜಾಗ ಇದೆ. ನಾವು ಹೇಳುವಂಥದ್ದು ಕಂಪೌಂಡಿಂದ 8 ಫೀಟ್ ಮಾತ್ರ ನಾವು ಅಲ್ಲಿ ಶೆಡ್ಗಳನ್ನು ಅಥವಾ ಟೆಂಟ್ಗಳನ್ನು ಹಾಕೊಂಡು ವ್ಯಾಪಾರ ಮಾಡ್ತೀವಿ. ಉಳಿದ ಏನೊಂದು 7-8 ಫೀಟ್ ಮುಂದೆ ಅಲ್ಲಿ ನಿಂತು ವ್ಯಾಪಾರ ಮಾಡೋರ್ಗೂ ಅನುಕೂಲ ಆಗುತ್ತೆ. ಅದರಿಂದ ರಸ್ತೆಗೇನು ಜನ ಬರಲ್ಲ, ರಸ್ತೆಗೇನು ಜಾಗ ಬರಲ್ಲ. ಇವತ್ತು ನಮ್ಮ ವ್ಯಾಪಾರ ಮಾಡಲಿಕ್ಕೆ ವ್ಯಾಪಾರಿಗಳಿಗೆ ಅನುಕೂಲ ಮಾಡಿಕೊಡದಂಥ ಜನ ಇವತ್ತು ರಸ್ತೆ ಫುಟ್ಪಾತ್ನಲ್ಲಿ ವೆಹಿಕಲ್ ನಿಂದಿರ್ತಾವ. ತಮಗೆಲ್ಲ ಗೊತ್ತಿದ್ದಾಗೆ ವೆಹಿಕಲ್ ನಿಂದ್ರ ಜಾಗ ಆಗಿದೆ ಇವತ್ತು. ಅದೆಲ್ಲ ಕೂಡ ವ್ಯಾಪಾರ ಮಾಡಿಕೊಡಕ್ಕೆ ಕೊಡ್ತಾ ಇಲ್ಲ. ಅಲ್ಲಿ ವೆಹಿಕಲ್ ನಿಂದಿರ್ಲಿಕ್ಕೆ ಜಾಗ ಇದೆ. ಅಂದ್ರೆ ಆದ್ಯತೆ ಏನು ಅನ್ನೋಂಥದ್ದು ಬಹಳ ಮುಖ್ಯ. ಒಂದ್ ಕಡೆ ಸುಂದರೀಕರಣದ ಬಗ್ಗೆ ಮಾತನಾಡ್ತೀವಿ ನಾವು. ನಗರ ಸುಂದರವಾಗಿರ್ಲಿಕ್ಕೆ ನಮ್ದೇನು ಅಭ್ಯಂತರ ಇಲ್ಲ, ಸುಂದರವಾಗಿ ಇಟ್ಕೊಳ್ಳಿ. ಆದ್ರೆ ಜನ ಬದುಕಿದ್ರಲ್ಲ ಊರು ಸುಂದರ ಗೊತ್ತಾಗತ್ತೆ. ಜನನೇ ಅಲ್ಲಿ ಸಾಯ್ತಾ ಇದಾರೆ, ಊರು ಸುಂದರ ಇಟ್ಕೊಂಡು ಏನ್ ಮಾಡ್ತಾರೆ? ಜನ ಬದುಕಿದ್ರೆ ಊರು ಸುಂದರನ್ನ ಅನುಭವಿಸ್ಬೋದು. ಹಾಗಾಗಿ ವ್ಯಾಪಾರ ಮಾಡಿಕೊಳ್ಳಿಕ್ಕೆ ಅನುವು ಮಾಡಿಕೊಡಿ ಅಂತೇಳಿ ನಿಮ್ಮ ಮಾಧ್ಯಮದ ಗೆಳೆಯರ ಮೂಲಕ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇವೆ. ಮತ್ತು ಮಾಧ್ಯಮದ ಗೆಳೆಯರಲ್ಲಿಯೂ ಕೂಡ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು, ದಯವಿಟ್ಟು ನೀವೆಲ್ಲರೂ ಕೂಡ ಹುಟ್ಟು ವ್ಯಾಪಾರಿಗಳು ಏನು ವ್ಯಾಪಾರ ಮಾಡ್ತಾರ ಅವರ ಬೆಂಬಲಕ್ಕೆ ತಾವೆಲ್ಲರೂ ನಿಲ್ಲಬೇಕು ಅಂತ ಹೇಳಿ ನಾವೆಲ್ಲರ ಪರವಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಯಾಕೆಂದರೆ ನಮಗಿಂತ ಹೆಚ್ಚು ವಿಚಾರಗಳು ನಿಮಗೆ ಬೇರೆ ಬೇರೆ ರೀತಿ ಗೊತ್ತಾಗ್ತವೆ. ನಿಮ್ಮ ಮೂಲಕ ಹೆಚ್ಚು ಜನರಿಗೆ ಪರಿಚಯ ಆಗ್ತದೆ. ಯಾಕೆ ಕೆಲವರು ಮಾತಾಡುವಾಗ ಪಟ್ಟಂತ ಒಂದು ಯಾವುದೋ ಪತ್ರಿಕೆ ಇನ್ನೊಂದ್ರ ಮುಖಾಂತರ ರಸ್ತೆ ಹತ್ತಿರ ಮಾಡ್ಕೊಂಡ್ರಿ, ದಿನ ಸಾಯಕತ್ತಾರ್ರಿ, ಎಕ್ಸ್ಟೆಂಟ್ ಆಗತ್ರಿ, ಅದಕ್ಕಾಗಿ ತೆಗ್ಸಾಕತ್ತಾರೆ ಅಂದ್ರೆ ನಾವು ಹೇಳೋದಕ್ಕೂ ಪತ್ರಿಕೆ ಮೂಲಕ ನೀವು ತಿಳಿಸೋದಕ್ಕೂ ಬಹಳ ವ್ಯತ್ಯಾಸ ಇರೋದ್ರಿಂದ ಆ ಎಲ್ಲವನ್ನ ಕ್ಲಾರಿಫೈ ಮಾಡಕತ್ತ ವ್ಯಾಪಾರಿಗಳ ಪರವಾಗಿ ತಾವು ನಮಗೆ ಬೆಂಬಲ ಕೊಡಬೇಕಂತೇಳಿ ವಿನಂತಿಯನ್ನ ಮಾಡ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ನಗರದ ತಾಲೂಕಾ ಕ್ರೀಡಾಂಗಣದಲ್ಲಿ ಮೇ 3ರಂದು ಬಸವನಗೌಡ ಫೌಂಡೇಶನ್ ವತಿಯಿಂದ ಉಚಿತ ಸಾಮೂಹಿಕ ವಿವಾಹ ಹಾಗೂ 5,001 ಮುತ್ತೈದೆಯರಿಗೆ ಹುಡಿ ತುಂಬುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಂದು ವಿಧಾನ ಪರಿಷತ್ ಶಾಸಕರಾದ ಬಸವನಗೌಡ ಬಾದರ್ಲಿ ಅವರು ತಿಳಿಸಿದರು. ಸೋಮವಾರ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಉಚಿತ ಸಾಮೂಹಿಕ ವಿವಾಹದ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಾಗಿನಿಂದ ಮಾಡಿದ ಜನಪರ ಕಾರ್ಯಗಳನ್ನು ಒಳಗೊಂಡ ಸಾಧನೆಯ ಕೈಪಿಡಿ ಕೂಡ ಬಿಡುಗಡೆ ಮಾಡಲಾಗುತ್ತದೆ. ಪ್ರತಿಯೊಂದು ಧರ್ಮದವರಿಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಅವರವರ ಸಂಪ್ರದಾಯದಂತೆ ಮದುವೆಯಾಗಲಿದೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಲಿದೆ. ಸುಮಾರು 50,000 ಜನರು ಸೇರುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ವೆಂಕಟೇಶ್ ರಾಗಲ್ಪರ್ವಿ, ಶರಣಯ್ಯ ಸ್ವಾಮಿ ಕೋಟೆ, ಅಮರೇಶ್ ಗಿರಿಜಾಲಿ, ವೀರಬಾಬು, ರಾಮನಗೌಡ ಸೇರಿದಂತೆ ಅನೇಕರಿದ್ದರು. ಮೇ 3ನೇ ತಾರೀಕು ನನ್ನ ಫೌಂಡೇಶನ್ ವತಿಯಿಂದ 151 ಸಾಮೂಹಿಕ ವಿವಾಹಗಳನ್ನ ಈಗಾಗಲೇ ನೋಂದಣಿಯಾಗಿದೆ. ಮೇ 3ನೇ ತಾರೀಕು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಲ್ಲಿ 5,001 ಜನ ಹೆಣ್ಮಕ್ಳಿಗೆ ತಾಯಿಯಂದರಿಗೆ ಉಡಿ ತುಂಬುವ ಕೆಲಸ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಒಂದು ವರ್ಷದಲ್ಲಿ ಏನೇನಾಗಿದೆ ನಾನು ವಿಧಾನ ಪರಿಷತ್ ಸದಸ್ಯನಾದ್ಮೇಲೆ ಎಂಬುದ್ರ ಬಗ್ಗೆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲ ನನ್ನ
ಪ್ರೀತಿಯ ಎಲ್ಲ ಸಿಂಧನೂರು ತಾಲೂಕಿನ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ತಾಯಿಯಂದಿರು, ಯುವ ಮಿತ್ರರು, ಎಲ್ಲ ರೈತಾಪಿ ವರ್ಗದವರು, ಎಲ್ಲ ವರ್ಗದ ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಈ ಕಾರ್ಯಕ್ರಮ ಇದು ನಿಮ್ಮ ಕಾರ್ಯಕ್ರಮ. ಈ ನಿಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ಸು ಮಾಡ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಇದೆ. ಇವತ್ತೇನು ನನ್ನ ಕರ್ತವ್ಯ ಏನು ಸುಮಾರು ವರ್ಷಗಳಿಂದ ನನ್ನ ಫೌಂಡೇಶನ್ ವತಿಯಿಂದ ಈ ಸಾಮಾಜಿಕ ಸೇವೆ ಎಲ್ಲ ಪರಿಸ್ಥಿತಿಯಲ್ಲೂ ಎಲ್ಲ ಹಂತದಲ್ಲಿಗೂ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವತ್ತು ಸಾಮಾಜಿಕ ನಾವು ಇಲ್ಲಿ ಏನು ಹುಟ್ಟು ಮತ್ತು ಸಾವಿನ ಮಧ್ಯೆ ಏನು ನಮ್ಮ ಹೆಜ್ಜೆ ಗುರುತುಗಳಿದ್ದಾವೆ, ಅವು ಶಾಶ್ವತವಾಗಿ ಉಳಿತಕ್ಕಂಥದ್ದು ನಮ್ಮ ಫೌಂಡೇಶನ್ ವತಿಯಿಂದ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಕಷ್ಟದ ಸಮಯದಲ್ಲಿಗೂ ನನ್ನ ಫೌಂಡೇಶನ್ ಜನರ ಪರವಾಗಿ ನಿಂತಿದ್ದೀವಿ. ಇವತ್ತೇನು ನಮ್ಮ ಸರ್ಕಾರ ಇವತ್ತು ನಿರ್ಧಾರ ಮಾಡಿ ರೈತರ ಪರ ನಾವು ಇರಬೇಕು ಎಂಬ ಒಂದು ನಿರ್ಧಾರ ಮಾಡಿ ಇವತ್ತೇನು 33 ಕ್ರಷ್ ಗೇಟ್ಗಳನ್ನ ಬದಲಾವಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಸಿಂಧನೂರು ತಾಲೂಕಿನ ಇರುಪಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 4ನೇ ಮೈಲ್ ಕ್ಯಾಂಪ್ ಪ್ರದೇಶದಲ್ಲಿ ಸರ್ವೆ ನಂಬರ್ 34/17 ಜಮೀನಿನಲ್ಲಿ ಮಹಾನಂದ ಫರ್ನಿಚರ್ ಹಾಗೂ ಕರ್ನಾಟಕ ಎಂಟರ್ಪ್ರೈಸಸ್ 2 ಉತ್ಪಾದನಾ ಘಟಕವನ್ನು ಶಾಶ್ವತವಾಗಿ ನಿಷೇಧಿಸುವಂತೆ ಹಾಗೂ ಫರ್ನಿಚರ್ ಮಾರುಕಟ್ಟೆ ಹೆಸರಿನಲ್ಲಿ ಪರವಾನಗಿ ನೀಡಬಾರದು ಎಂದು ಪರಿಸರ ರಕ್ಷಣಾ ವೇದಿಕೆಯಿಂದ ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ನಾವು ಪರಿಸರ ರಕ್ಷಣಾ ವೇದಿಕೆ ಸಿಂಧನೂರು ಹಾಗೂ 4ನೇ ಮೈಲ್ ಕ್ಯಾಂಪ್ನ ಸ್ಥಳೀಯ ನಿವಾಸಿಗಳು ಈ ಮೂಲಕ ನಿಮ್ಮ ಗಮನಕ್ಕೆ ತರಲು ಬಯಸುವುದೇನೆಂದರೆ, ಸಿಂಧನೂರು ತಾಲೂಕಿನ ವಿರುಪಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 4ನೇ ಮೈಲ್ ಕ್ಯಾಂಪ್ ಸರ್ವೆ ನಂಬರ್ 38/17 ಪ್ರದೇಶದಲ್ಲಿ ಸ್ಥಾಪಿಸಲಾಗಿದ್ದ ಮಹಾನಂದ್ ಫರ್ನಿಚರ್ ಮತ್ತು ಕರ್ನಾಟಕ ಎಂಟರ್ಪ್ರೈಸಸ್ 2 ಉತ್ಪಾದನಾ ಘಟಕವು ಅನಧಿಕೃತವಾಗಿದೆ ಎಂಬುದು ಈಗಾಗಲೇ ಸಾಬೀತಾಗಿದೆ. ಈ ಹಿನ್ನೆಲೆಯಲ್ಲಿ ವಿರುಪಾಪುರ ಗ್ರಾಮ ಪಂಚಾಯತ್ ಹಾಗೂ ಜೆಸ್ಕಾಂ ವಿದ್ಯುತ್ ಇಲಾಖೆಯ ಅಧಿಕಾರಿಗಳು ಆದೇಶ ಕಳೆದ 3 ತಿಂಗಳ ನಂತರ 23/4/2026 ಘಟಕವನ್ನು ಬಂದ್ ಮಾಡಿರುವುದು ಶ್ಲಾಘನೀಯ ಕ್ರಮವಾಗಿದೆ. ಆದಾಗ್ಯೂ ಈ 2 ಅನಧಿಕೃತ ಪರಿಸರ ವಿರೋಧಿ ಘಟಕದ ಮಾಲೀಕರಾದ ವಿ ಲಕ್ಷ್ಮೀಕಾಂತ್ ಹಾಗೂ ಅವರ ಪತ್ನಿ ಮೋನಿಕಾ ಅವರು ಮತ್ತೆ ಅದೇ ಸ್ಥಳದಲ್ಲಿ ಫರ್ನಿಚರ್ ಮಾರುಕಟ್ಟೆ ಎಂಬ ಹೆಸರಿನಲ್ಲಿ ಪರವಾನಗಿ ಪಡೆಯಲು ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿರುವುದು ಪರಿಸರ ರಕ್ಷಣಾ ವೇದಿಕೆ ಮತ್ತು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ. ಕುರ್ಚಿ ಮಾರುಕಟ್ಟೆ ಹೆಸರಿನಲ್ಲಿ ಈ ಮೂಲಕ ಒಳಗೊಳಗೆ ಮತ್ತೆ ಪರಿಸರ ವಿರೋಧಿ ಉತ್ಪಾದನಾ ಘಟಕವನ್ನು ನಡೆಸುವ ಯತ್ನ ನಡೆಯುತ್ತಿರುವುದು ಸ್ಪಷ್ಟವಾಗಿ ನಮಗೆ ಗೋಚರಿಸುತ್ತಿದೆ. ಈ ಪ್ರದೇಶವು ಈ ಉತ್ಪಾದನಾ ಘಟಕಗಳು ಬರುವ ಮುಂಚೆ ಜನವಸತಿ ಪ್ರದೇಶವಾಗಿದ್ದು, ಇಲ್ಲಿ ಯಾವುದೇ ರೀತಿಯ ಮಾಲಿನ್ಯಕಾರಿ ಕೈಗಾರಿಕಾ ಚಟುವಟಿಕೆಗಳು ನಡೆಯುವುದು ಕಾನೂನು ಬಾಹಿರ ಹಾಗೂ ಜನರ ಆರೋಗ್ಯಕ್ಕೆ ಅಪಾಯಕಾರಿಯಾಗುತ್ತದೆ ಎಂಬ ಸ್ಪಷ್ಟ ನಿಲುವು ನಮ್ಮದು. ಹಾಗೆಯೇ ಕಾನೂನು ಬಾಹಿರ ಈ ಘಟಕವನ್ನು ಸ್ಥಗಿತಗೊಳಿಸಿದ ನಂತರ ಲಕ್ಷ್ಮೀಕಾಂತ್ ಹಾಗೂ ಇತರರು ದೂರು ನೀಡಿದವರ ಮೇಲೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಮಾಡಿ ಅವ್ಯಾಚ್ಯ ಶಬ್ದಗಳಿಂದ ಬೈಯುವುದು, ಹಣ ಕೇಳಲು ಬಂದಿರುವುದಾಗಿ ರೌಡಿಗಳು ಎಂದು ಪ್ರವಾಸಿ ಮಂದಿರಕ್ಕೆ ಕರೆಸಿ ಕೊಲೆ ಬೆದರಿಕೆ ಒಡ್ಡಿದ್ದಾರೆ ಎಂದು ಸುಳ್ಳು ಆರೋಪ ಮಾಡಿ ವ್ಯಕ್ತಿತ್ವದ ಗೌರವಕ್ಕೆ ಧಕ್ಕೆ ತರುವ ಕೆಲಸವನ್ನು ಮಾಡುತ್ತಿದ್ದಾರೆ. ಇದರ ವಿರುದ್ಧ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಸ್ವಯಂ ಪ್ರಕರಣ ದಾಖಲು ಮಾಡಬೇಕೆಂದು ಪರಿಸರ ರಕ್ಷಣಾ ವೇದಿಕೆ ಒತ್ತಾಯಿಸಿದೆ. ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸದಿದ್ದಲ್ಲಿ ಪರಿಸರ ರಕ್ಷಣಾ ವೇದಿಕೆ ಹಾಗೂ ಸ್ಥಳೀಯ ಸಾರ್ವಜನಿಕರು ಕಾನೂನುಬದ್ಧ ಹೋರಾಟ, ಜನಾಂದೋಲನ ಮತ್ತು ಕಾನೂನುಗಳ ಮೂಲಕ ಹಕ್ಕುಗಳನ್ನು ಸಾಧಿಸಲು ಹೋರಾಡಲು ಮುಂದಾಗುತ್ತೇವೆ ಎಂದು ಸಂಚಾಲಕರಾದ ಎಂ ಗಂಗಾಧರ್, ಎಂ ಭಾಸ್ಕರ್, ಕನಕಪ್ಪ ಮುರುಣಿ, 4ನೇ ಮೈಲ್ ಕ್ಯಾಂಪ್ ಸ್ಥಳೀಯ ನಿವಾಸಿಗಳು ತಿಳಿಸಿದ್ದಾರೆ. ಇವತ್ತು ಲಕ್ಷಾಂತರ ಕೋಟ್ಯಾಂತರ ವ್ಯವಹಾರ ಮಾಡುವಂತ ಕಂಪನಿಗೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೆಸರಿನಲ್ಲಿ ಇವತ್ತೇನು ಬೀಳ್ತಾ ಇದ್ದಾರೆ ಲಕ್ಷ್ಮೀಕಾಂತ್ ಮತ್ತು ಇತರೆ ಜನರು. ನಾವು ನ್ಯಾಯ ಕೇಳಕ್ ಹೋದ್ರೆ ಮತ್ತು ಪರಿಸರ ಸಂಘಟನೆಯವರು ಮತ್ತು ಇತರೆ ಸಂಘಟನೆಗಳು ನ್ಯಾಯ ಕೇಳಕ್ ಹೋದ್ರೆ ನನಗೆ ಹಣದ ಬೇಡಿಕೆ ಇಟ್ಟಿದ್ದಾರೆ, ನನಗೆ ರೌಡಿಜಮ್ ಮಾಡ್ತಾರೆ, ನನಗೆ ಕೊಲೆ ಬೆದರಿಕೆ ಹಾಕಿರುವಂಥ ಸುಳ್ಳು ನೆಪಗಳನ್ನು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡೋದನ್ನು ನೋಡ್ತಾ ಇದ್ದೀವಿ. ಏನು 27/1/2020 ಆದೇಶ ಆಯಿತು, ಪಂಚಾಯತ್ ಆದೇಶ. ಅಲ್ಲಿಂದ ಅಪ್ ಟು 23/4/2026 ತನಕ, ಈ ತಿಂಗಳು 23 ತನಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಇದು ಗಮನಕ್ಕೆ ತಂದಿದ್ವಿ. 3 ತಿಂಗಳ ಮೇಲೆ ಆಯಿತು ಗ್ರಾಮ ಪಂಚಾಯತ್ ಆದೇಶ ಆಗಿ. ಯಾಕೆ ಇಂಡಸ್ಟ್ರಿಯಿಂದ ಬಂದ್ ಮಾಡಿಲ್ಲ, ಯಾಕೆ ಸೀಲ್ ಮಾಡಿಲ್ಲ? ಕಾರಣ ಏನಂದ ತಕ್ಷಣ DC ಅವರು ಸ್ಪಷ್ಟವಾಗಿ ಮೌಖಿಕ ದೂರವಾಣಿ ಮೂಲಕ ಸಂಬಂಧಪಟ್ಟವ್ರು ಕೊಡ್ತಾರೆ, ಸಂಪೂರ್ಣ ಇದನ್ನು ಬಂದ್ ಮಾಡಬೇಕು ಅಂತೇಳಿ ಜೆಸ್ಕಾಂ ಅವರಿಗೆ ಮತ್ತು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗೆ ಸ್ಪಷ್ಟವಾದ ಒಂದು ಮಾತನ್ನ ಅವರು ಹೇಳ್ತಾರೆ. ಹೇಳಿದಂತೆ 23ಕ್ಕೆ ಮಧ್ಯಾಹ್ನ 2 ಗಂಟೆಗೆ ಕರೆಂಟ್ ಕಟ್ ಆಗ್ತದೆ ಮತ್ತು ಮಧ್ಯಾಹ್ನ PDO ಮೇಡಮ್ ಅವರು ವಿರುಪಾಪುರ ಗ್ರಾಮ ಪಂಚಾಯತ್ PDO ಮೇಡಮ್ ಅವರು ಅದನ್ನು ಸೆಂಟ್ರಸ್ ಹಾಕ್ತಾರೆ. ಸೆಂಟ್ರಸ್ ಹಾಕಿ ಹೇಗಾಗ್ತಾರೆ ಅಂದ್ರೆ ಅವ್ರಿಗೆ ಪತ್ತನೆ ತಗೊಂಡು ಅವ್ರ ಕೀಲೆ ತಗೊಂಡು ಅಲ್ಲಿ ಲಾಕ್ ಆಗಿ ಅವ್ರ ಕೈ ಕೊಡೋಕೆ ಕೆಲಸ ಮಾಡ್ತಾರೆ. ಹಾಗಾಗಿ ಇದನ್ನ ಸಂಪೂರ್ಣ ಬಂದ್ ಆಗಿಲ್ಲ.
ನಮಸ್ಕಾರ ಕರ್ನಾಟಕ. ರಿಲ್ಯಾಕ್ಸ್ ಮೂಡ್ಗೆ ಏನಾದ್ರೂ ಪ್ಲಾನ್ ಮಾಡ್ತಿದ್ರೆ ನಾನ್ ನಿಮ್ಗೊಂದು ಅದ್ಭುತ ಪ್ರಪಂಚನ ಪರಿಚಯಿಸ್ತಿದ್ದೀನಿ ನೋಡಿ. ನೀವೊಮ್ಮೆ ಈ ಸ್ಥಳಕ್ಕೆ ಭೇಟಿ ನೀಡಿದ್ರೆ ನಿಜವಾಗ್ಲೂ ಖುಷಿಯಲ್ಲಿ ಕಳೆದು ಹೋಗ್ತೀರಾ. ಗಂಧರ್ವಗಿರಿ ಅಡ್ವೆಂಚರ್ಸ್ ಅಂಡ್ ನೇಚರ್ ರಿಟ್ರೀಟ್. ಬಳ್ಳಾರಿಯಿಂದ ಬೆಂಗಳೂರು ರಸ್ತೆ ಮೂಲಕ ಸಾಗಿದ್ರೆ ಡಿ ಹಿರಾಳ್ ಅನ್ನೋ ಗ್ರಾಮ ಸಿಗುತ್ತೆ. ಅಲ್ಲಿಂದ ಜಸ್ಟ್ 1.5 ಕಿಲೋಮೀಟರ್ ಬಸಾಪುರ ರಸ್ತೆ ಬಂದ್ರೆ ನಿಮಗೆ ಸಿಗುತ್ತೆ ಪ್ರಕೃತಿ ಸೊಬಗಲ್ಲಿ ಸರಿಸುಮಾರು 50 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ನಿರ್ಮಾಣವಾಗಿದೆ ಗಂಧರ್ವಗಿರಿ ಅಡ್ವೆಂಚರ್ಸ್ ಅಂಡ್ ನೇಚರ್ ರಿಟ್ರೀಟ್ ಎನ್ನುವ ಸುಂದರ ಪ್ರಪಂಚ. ಇಲ್ಲಿಯ ವಿಶಾಲವಾದ ಆಕ್ಟೋ ಸ್ವಿಮ್ಮಿಂಗ್ ಪೂಲ್ ಮತ್ತು ಡೋನಟ್ ಬೋಟ್, ಟ್ರೆಂಡಿಂಗ್ ನಲ್ಲಿರೋ ಫೋಟೋ ಶೂಟ್ ಗೆ ನಿರ್ಮಾಣವಾಗಿದೆ ಕ್ಯಾಂಡಿ ಲ್ಯಾಂಡ್ ಎನ್ನುವ ಕಲರ್ಫುಲ್ ಪ್ರಪಂಚ. ಪ್ರಕೃತಿ ಮಡಿಲಲ್ಲಿನ ಅಡ್ವೆಂಚರ್ಸ್, ಅತಿ ಉದ್ದದ ಜಿಪ್ ಲೈನ್ ಮೂಲಕ ಸಾಗುವ 60 ಸೆಕೆಂಡ್ಗಳ ರೋಚಕ ಅಡ್ವೆಂಚರ್ ಅನುಭವ ವಿಶೇಷ ಥ್ರಿಲ್ಲಿಂಗ್ ನೀಡುತ್ತೆ. ಜೊತೆಗೆ ಚಿಕ್ಕ ಮಕ್ಕಳು ತುಂಬಾನೇ ಇಷ್ಟಪಡೋ ಡ್ಯಾಶಿಂಗ್ ಕಾರ್, ಡ್ರ್ಯಾಗನ್ ರೈಡ್, ಬುಲ್ ರ್ಯಾಡೋ, ಮೋನೋ ಟ್ರೈನ್, ಜಂಪಿಂಗ್ ಫ್ರಾಗ್, ಪ್ಲೇನ್ MGR, ಫಾಂಡಾ ಟ್ರೈನ್, ಕೊಲಂಬಸ್, ಫ್ಲೈಯಿಂಗ್ ಕ್ರೂಸಲ್, ಆರ್ಚರಿ, ಏರ್ ರೈಫಲ್ ಶೂಟಿಂಗ್, ಫ್ರೇಸ್ಬಿ, ಸೂಪರ್ ಜೆಟ್ ರೈಡ್, ಕಲ್ಪವೃಕ್ಷ ಸೆಂಟರ್. ಇದೇನಂತೀರಾ? ಮಾವಿನ ಮರದ ಅಂಗಳದಲ್ಲಿ ಭೋಜನ ಸವಿಯೋ ಮಜಾನೇ ಬೇರೆ ಕಣ್ರಿ. ಅದರಲ್ಲೂ ಇಲ್ಲಿ ಪ್ಯೂರ್ ಆರ್ಗ್ಯಾನಿಕ್ ಹೈಜಿನಿಕ್ ಫುಡ್ ಗೆ ಒತ್ತು ಕೊಟ್ಟು ನಿರ್ಮಿಸಲಾಗಿದೆ. ಕಿಡ್ಸ್ ಸ್ವಿಮ್ಮಿಂಗ್ ಪೂಲ್, DJ ವಿತ್ ರೈನ್ ಡ್ಯಾನ್ಸ್, ಯಂಗ್ಸ್ಟರ್ಸ್ ಅಂತೂ ಫುಲ್ ಎಂಜಾಯ್ ಮಾಡ್ತಾರೆ. ಇನ್ನು ಗಂಧರ್ವಗಿರಿಯ ಅತ್ಯಾಕರ್ಷಕ ತಾಣವಾದ ವಿಶಾಲವಾದ ಅಡಲ್ಟಸ್ ಆಕ್ಟೋ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸಖತ್ ಎಂಜಾಯ್ ಮಾಡಬಹುದು. ಬಗೆ ಬಗೆಯ ಬಣ್ಣ ಬಣ್ಣದ ವಿವಿಧ ಪಕ್ಷಿಗಳ ಅನಿಮಲ್ ಕಿಂಗ್ಡಮ್. ಇನ್ನೊಂದು ಇಲ್ಲಿಯ ವಿಶೇಷತೆ ಅಂದ್ರೆ 200ರಿಂದ 300 ಜನರು ಸೇರಿ ಆಚರಿಸಿಕೊಳ್ಳಬಹುದಾದ ಕಿಟಿ ಪಾರ್ಟಿ, ಬರ್ಡೇ ಪಾರ್ಟಿ, ವೆಡ್ಡಿಂಗ್ ಆನಿವರ್ಸರಿ ಸೇರಿದಂತೆ ಯಾವುದೇ ಸಂಸ್ಥೆ ಸಂಘದ ವಾರ್ಷಿಕೋತ್ಸವದಂತಹ ಸಮಾರಂಭಗಳನ್ನ ಆಚರಿಸಿಕೊಳ್ಳೋದಕ್ಕೆ ಪಾರ್ಟಿ ಹಾಲ್ ಸೆಟಪ್ ಕೂಡ ಅವೈಲೇಬಲ್ ಇದೆ. 15ರಿಂದ 20 ಜನರು ತಂಗಲು ಸೆಂಟ್ರಲ್ AC ಡಾರ್ಮೆಟ್ರಿ ಕೂಡ ಇದೆ. ಪ್ರತ್ಯೇಕವಾಗಿ ತಂಗಲು 3 AC ರೂಮ್ಗಳ ಸೌಲಭ್ಯವೂ ಲಭ್ಯವಿದೆ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪ್ ಗಳಿಗೆ ವಿಶೇಷವಾದ ಟೆಂಟ್ ಹೌಸ್ ಮತ್ತು ಫೈರ್ ಕ್ಯಾಂಪ್ ಕೂಡ ಅವೈಲೇಬಲ್ ಇದೆ. ಮತ್ತೆ ತಡ, ಹಿಂದೆ ಭೇಟಿ ನೀಡಿ ಗಂಧರ್ವಗಿರಿ ಅಡ್ವೆಂಚರ್ಸ್ ಅಂಡ್ ನೇಚರ್ ರಿಟ್ರೀಟ್, ಬೆಂಗಳೂರು ರಸ್ತೆ, ಡಿ ಹಿರಾಳ್, ಟುವರ್ಡ್ಸ್ ಬಸಾಪುರ, ಬಳ್ಳಾರಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಸ್ಗೆ ಸಂಪರ್ಕಿಸಿ. DAP ಹಾಗೂ ಯೂರಿಯಾ ರಸಗೊಬ್ಬರಗಳ ಜೊತೆ ಇತರ ರಸಗೊಬ್ಬರ ಉತ್ಪನ್ನಗಳ ಕಡ್ಡಾಯ ಖರೀದಿ ಜೋಡಣೆ ವಿರೋಧಿಸಿ ರಸಗೊಬ್ಬರ ಸರಕು ಸಾಗಾಣಿಕೆ ವೆಚ್ಚದ ಹೊಣೆಯನ್ನು ಉತ್ಪಾದಕ ಕಂಪನಿಗಳೇ ಹೊರಬೇಕು. ರಸಗೊಬ್ಬರ ಖರೀದಿಗೆ ರೈತರ ಗುರುತು ಸಂಖ್ಯೆ ಪಡೆಯಲು ಹೆಚ್ಚಿನ ಕಾಲಾವಕಾಶ ನೀಡಬೇಕು ಎಂದು ಆಗ್ರಹಿಸಿ ದೇಶಾದ್ಯಂತ ಇಂದು ಕೃಷಿ ಪರಿಕರ ಮಾರಾಟಗಾರರು ಕರೆ ನೀಡಿರುವ ರಾಷ್ಟ್ರವ್ಯಾಪಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದು, ಕರ್ನಾಟಕ ಪ್ರಾಂತ ರೈತ ಸಂಘ KPRS ಕರ್ನಾಟಕ ರಾಜ್ಯ ಸಮಿತಿ ಸಂಪೂರ್ಣವಾಗಿ ಬೆಂಬಲಿಸಿದೆ ಎಂದು ಅಧ್ಯಕ್ಷರಾದ ಯು ಬಸವರಾಜ್, ಪ್ರಧಾನ ಕಾರ್ಯದರ್ಶಿ ಯಶವಂತ್ T ಪತ್ರಿಕೆ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ರಸಗೊಬ್ಬರ, ಕೀಟನಾಶಕ, ಬಿತ್ತನೆ ಬೀಜ, ಕ್ರಿಮಿನಾಶಕ ಮುಂತಾದ ಕೃಷಿ ಪರಿಕರಗಳ ಕಾಳಸಂತೆ ಮಾರಾಟ, ಕಳಪೆ ಗುಣಮಟ್ಟ ಸರಕುಗಳ ಮಾರಾಟ, ನಮೂದಾಗಿರುವ ಗರಿಷ್ಠ ಚಿಲ್ಲರೆ ದರಕ್ಕಿಂತ ಹೆಚ್ಚು ಹಣಕ್ಕೆ ಮಾರಾಟ, ತಮ್ಮ ಬೆಳೆಗೆ ಬೇಕಾದ ಕೃಷಿ ಪರಿಕರಗಳ ಜೊತೆಗೆ ಅಗತ್ಯ ಇಲ್ಲದ ಕೃಷಿ ಪರಿಕರಗಳ ಕಡ್ಡಾಯ ಖರೀದಿಗೆ ಒತ್ತಾಯ ಮುಂತಾದ ಶೋಷಣೆಗೆ ರೈತರು ನಿರಂತರವಾಗಿ ಗುರಿಯಾಗುತ್ತಾ ಬಂದಿದ್ದಾರೆ. ಕೆಲವು ಕೃಷಿ ವ್ಯಾಪಾರ ದೈತ್ಯ ಬಹುರಾಷ್ಟ್ರೀಯ ಕಾರ್ಪೊರೇಟ್ ಕಂಪನಿಗಳು ಕೃಷಿ ಪರಿಕರಗಳ ಉತ್ಪಾದನೆ ಮತ್ತು ಮಾರಾಟದ ಮೇಲೆ ಏಕಸ್ವಾಮ್ಯ ಸಾಧಿಸಿರುವುದು ನಿರಂತರವಾಗಿ ರೈತರ ಮೇಲೆ ನಡೆಯುತ್ತಿರುವ ಶೋಷಣೆಗೆ ಪ್ರಧಾನ ಕಾರಣವಾಗಿದೆ. ಇಂತಹ ಏಕಸ್ವಾಮ್ಯ ಹಿಡಿತವನ್ನು ರಾಷ್ಟ್ರವ್ಯಾಪಿ ಮುಷ್ಕರದ ಮೂಲಕ ಕೃಷಿ ಪರಿಕರಗಳ ಚಿಲ್ಲರೆ ಮಾರಾಟಗಾರರು ಪ್ರಶ್ನಿಸಿರುವುದನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಕರ್ನಾಟಕ ರಾಜ್ಯ ಸಮಿತಿ ಸ್ವಾಗತಿಸುತ್ತದೆ. ದೇಶದ ಆಹಾರ ಭದ್ರತೆಯಲ್ಲಿ, ಭಾರತದ ಆಹಾರ ಉತ್ಪಾದನೆಯ ಸ್ವಾವಲಂಬನೆಯಲ್ಲಿ ಸುಧಾರಿತ ಬಿತ್ತನೆ ಬೀಜ, ರಸಗೊಬ್ಬರ, ಕೀಟನಾಶಕಗಳ ಬಳಕೆ ಅತ್ಯಮೂಲ್ಯ ಕೊಡುಗೆ ನೀಡಿರುವುದನ್ನು ಉದಾಸೀನ ಮಾಡಲಾಗುವುದು. ಅಮೆರಿಕನ್ ಸಾಮ್ರಾಜ್ಯಶಾಹಿಯ ಯುದ್ಧಕೋರ ದುರಾಕ್ರಮಣದ ಕಾರಣದಿಂದಾಗಿ ರಸಗೊಬ್ಬರ ಉತ್ಪಾದನೆ ಮತ್ತು ಲಭ್ಯತೆ ಮೇಲೆ ಗಂಭೀರ ದುಷ್ಪರಿಣಾಮ ಉಂಟಾಗಿದ್ದು, ದೇಶದ ಕೃಷಿ ಉತ್ಪಾದನೆಯು ತೀವ್ರ ಸಂಕಷ್ಟಕ್ಕೆ ಸಿಲುಕಲಿದೆ. ಕೃಷಿ ಉತ್ಪಾದನೆಯಲ್ಲಿ ಆಗುವ ನಕಾರಾತ್ಮಕ ಬೆಳವಣಿಗೆ ಆಹಾರ ಭದ್ರತೆ ಮೇಲೆ ಮಾತ್ರವೇ ಅಲ್ಲದೆ ಕೈಗಾರಿಕಾ ಉತ್ಪಾದನೆ ಸೇರಿದಂತೆ ಒಟ್ಟಾರೆ ಆರ್ಥಿಕತೆಯನ್ನು ಗಂಭೀರವಾಗಿ ಬಾಧಿಸಲಿದೆ. ತಕ್ಷಣವೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೃಷಿ ಪರಿಕರಗಳ ಬೆಲೆ ಮೇಲೆ ನಿಯಂತ್ರಣ ಸಾಧಿಸಿ ಸಕಾಲಕ್ಕೆ ಹಾಗೂ ರೈತರ ಕೈಗೆಟಕುವ ದರಕ್ಕೆ ಸಿಗುವಂತೆ ಕ್ರಮ ವಹಿಸಬೇಕು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘ KPRS ಕರ್ನಾಟಕ ರಾಜ್ಯ ಸಮಿತಿ ಆಗ್ರಹಿಸುತ್ತದೆ. ರಾಜ್ಯವ್ಯಾಪಿ ನಡೆದ ಈ ಮುಷ್ಕರಕ್ಕೆ ಸಿಂಧನೂರಿನ ಎಲ್ಲ ವ್ಯಾಪಾರಸ್ಥರ ತಮ್ಮ ಗೊಬ್ಬರ, ಕ್ರಿಮಿನಾಶಕ, ಬಿತ್ತನೆ ಬೀಜಗಳ ಅಂಗಡಿಗಳನ್ನು ಸ್ವಯಂ ಆಗಿ ಬಂದ್ ಮಾಡುವ ಮೂಲಕ ಮುಷ್ಕರದಲ್ಲಿ ಭಾಗವಹಿಸಿದ್ದರು.
ತಾಲೂಕಾ ಬಿಜೆಪಿ ಪಕ್ಷದಿಂದ ಮುಖಂಡ ಕೆ ಕರಿಯಪ್ಪ ಅಧ್ಯಕ್ಷತೆಯಲ್ಲಿ ಹಾಗೂ ಮಹಿಳಾ ಮಂಡಲದ ಅಧ್ಯಕ್ಷರ ನೇತೃತ್ವದಲ್ಲಿ ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನು ಜಾರಿಯಾಗದಂತೆ ತಡೆದ ಮಹಿಳಾ ಮೀಸಲಾತಿ ಮಸೂದೆಯನ್ನು ಮಹಿಳಾ ವಿರೋಧಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ವಿರುದ್ಧ ಇಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಪ್ರವಾಸಿ ಮಂದಿರದಿಂದ ತಹಸೀಲ್ದಾರ್ ಕಚೇರಿವರೆಗೆ ಪ್ರತಿಭಟನೆ ನಡೆಸಿ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಅವರು ಮಹಿಳಾ ಮೀಸಲಾತಿ ಮಸೂದೆ ಜಾರಿಯಾಗದಂತೆ ತಡೆದ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಮಹಿಳಾ ವಿರೋಧಿಯ ಧೋರಣೆ ಅನುಸರಿಸಿವೆ. ಈ ದೇಶದ ಮಹಿಳೆಯರಿಗೆ ಸಿಗುವ ಗೌರವವನ್ನು ಹಾಳು ಮಾಡಿದ್ದಾರೆ. ಗಂಡಿನಷ್ಟೇ ಸಮಬಲವಾದ ಮಹಿಳೆಯರಿಗೆ ಅನ್ಯಾಯ ಮಾಡುವ ಮೂಲಕ ಅಗೌರವ ತೋರಿದ್ದು ಖಂಡನೀಯ ಎಂದರು. ಈ ಪ್ರತಿಭಟನೆಯಲ್ಲಿ ಮುಖಂಡರಾದ ಕೆ ರಾಜಶೇಖರ್, ಎಂ ದೊಡ್ಡಬಸವರಾಜ್, ಗ್ರಾಮೀಣ ಮಂಡಲ ಅಧ್ಯಕ್ಷ ಯಂಕೋಬ್ ನಾಯಕ್ ರಾಮತ್ನಾಳ್, ನಗರ ಮಂಡಲ ಅಧ್ಯಕ್ಷ ಸಿದ್ದರಾಮೇಶ್ ಮನ್ನಾಪುರ್, ಸಿರಾಜ್ ಪಾಷಾ, ಜಗದೀಶ್ ಕೆ, ಶಿವು, ಫಕೀರಪ್ಪ ಬಾಗೋಡಿ, ಮಹಿಳಾ ಮುಖಂಡರಾದ ಸಹನಾ ಹಿರೇಮಠ್, ಮಮತಾ ಹಿರೇಮಠ್, ನಂದಿನಿ ಮೇರ್ನಾಳ್, ಶೈಲಜಾ ಷಡಕ್ಷರಪ್ಪ, ಕವಿತಾ ಹಿರೇಮಠ್, ರಮೇಶ್, ಚಾಂದ್ ಪಾಷಾ, ರಾಜು ಅಡವಿಬಾವಿ, ನಬಿ ಸಾಬ್, ರವಿ ರಾಠೋಡ್ ಸೇರಿದಂತೆ ಕಾರ್ಯಕರ್ತರು ಅನೇಕ ಮುಖಂಡರು ಭಾಗವಹಿಸಿದ್ದರು. ಕರ್ನಾಟಕ ರಾಜ್ಯದಲ್ಲಿ ಅಖಿಲ ವೇದಲಕ್ಷಣ ಗೋಮಾತೆಯ ವಿಧಿವತ್ತಾದ ಸೇವೆ, ಪರ್ಣ ಸುರಕ್ಷತೆ, ರಾಜ್ಯ ಮಾತೆ ಎಂದು ಘೋಷಿಸುವುದು, ರಾಷ್ಟ್ರ ಮಾತೆ ಗೌರವಕ್ಕಾಗಿ ಕೇಂದ್ರಕ್ಕೆ ಶಿಫಾರಸು ಕಳಿಸುವುದು ಮತ್ತು ರಾಜ್ಯದಲ್ಲಿ ಗೋ ಆಧಾರಿತ ಆರ್ಥಿಕತೆಯನ್ನು ಸದೃಢಗೊಳಿಸಿ ದೇಶಿ ಗೋವಂಶವನ್ನು ರಾಷ್ಟ್ರ ಮಾತೆ ಮತ್ತು ರಾಜ್ಯ ಮಾತೆ ಎಂದು ಘೋಷಿಸುವುದು ಎಂದು ಗೌರವಾನ್ವಿತ ರಾಷ್ಟ್ರಪತಿಗಳು, ಗೌರವಾನ್ವಿತ ಪ್ರಧಾನಮಂತ್ರಿಗಳು, ಗೌರವಾನ್ವಿತ ರಾಜ್ಯಪಾಲರಿಗೆ, ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ, ಕರ್ನಾಟಕ ಗೌರವಾನ್ವಿತ ಸಿದ್ದರಾಮಯ್ಯವರಿಗೆ, ಸಮಸ್ತ ಗೋ ಭಕ್ತರು, ಸಂತ ಸಮಾಜ ಮತ್ತು ಭಾರತ ಜಾಗೃತ ನಾಗರಿಕ ವತಿಯಿಂದ ಇಂದು ಮನವಿ ಪತ್ರ ಸಲ್ಲಿಸಲಾಯಿತು. ಗೋ ಹತ್ಯೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿ ಅದನ್ನು ಜಾಮೀನು ರಹಿತ ಅಪರಾಧ ಎಂದು ಪರಿಗಣಿಸಿ ಅಜೀವ ಕಾರಾಗೃಹ ಶಿಕ್ಷೆ ವಿಧಿಸುವುದು, ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಂದಿ ಶಾಲೆ ಸ್ಥಾಪನೆ ಮತ್ತು ಶಾಲೆಗಳ ಮಿಡ್ ಡೇ ಮೀಲ್ನಲ್ಲಿ ದೇಶಿ ಹಸುವಿನ ಹಾಲು ಮತ್ತು ತುಪ್ಪ ಬಳಕೆ, ಪ್ರತಿ 50ರಿಂದ 100 ಕಿಲೋಮೀಟರ್ ಅಂತರದಲ್ಲಿ ಗೋ ವಾಹಿನಿ, ಆಂಬ್ಯುಲೆನ್ಸ್ ಮತ್ತು ಟ್ರಾಮಾ ಸರಂಗಳ ವ್ಯವಸ್ಥೆ. ಈ ಎಲ್ಲ ಆಗ್ರಹಗಳ ಮನವಿ ಪತ್ರವನ್ನು ಸಾರ್ವಜನಿಕರಿಂದ ಸಹಿ ಸಂಗ್ರಹಿಸಿದ ಪ್ರತಿಗಳನ್ನು ಸಿಂಧನೂರು ನಗರದ ಪ್ರವಾಸಿ ಮಂದಿರದಲ್ಲಿ ಗೋಪೂಜೆ ಮಾಡುವ ಮೂಲಕ ಸಂಕೀರ್ತನೆ ಯಾತ್ರೆ ತಹಸೀಲ್ ಕಚೇರಿವರೆಗೆ ನಡೆಯಿತು. ಈ ಒಂದು ಯಾತ್ರೆಯಲ್ಲಿ ರಾಮಕೃಷ್ಣ ಆಶ್ರಮದ ಶ್ರೀ ಸದಾನಂದ ಮಹಾರಾಜ, ಸಂಚಾಲಕರಾದ ಆನಂದ್ ಸಿಂಗ್, ಟಿ ಮಲ್ಲೇಶ್, ಅಕ್ಷಯಗೌಡ, ಗಿರೀಶ್ ಈಚನಾಳ್, ಶಿವು ಮಡಿವಾಳ್, ಬಸವರಾಜ್ ಸಿಂಗಾಪುರ, ರವಿ ಈಡಿಗ, ಕಲ್ಯಾಣ್ ಮಂಡಲ್, ವಿಶ್ವನಾಥ್ ಚೌಧರಿ, ದೇವರಾಜ್ ಪಾಟೀಲ್, ರಾಮಾಂಜನೇಯ ತಮ್ಮಿನೇನಿ, ಮಲ್ಲಿಕಾರ್ಜುನ ತಿಮ್ಮಾರೆಡ್ಡಿ ಹುಡಾ, ವೀರೇಶ್ ಪತ್ತಾರ್, ಶಿವನಗೌಡ ಕುರ್ಕುಂದಿ, ಬಸವರಾಜ್ ಬಂಗಾರ್ ಶೆಟ್ರು, ಶಿವು ಹಿರೇಮಠ್, ಅಮರೇಶ್ ಕಾನಿಹಾಳ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಇದು ನಿಮ್ಮ ಧ್ವನಿ. ನಮಸ್ಕಾರ. ಪ್ರಿಯ ಪಾಲಕರೇ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಹಾಗೂ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಸಂಸ್ಥೆಗೆ ಇಂದೇ ಭೇಟಿ ನೀಡಿ ಆರೋಗ್ಯ ಕ್ಷೇತ್ರದಲ್ಲಿ ನಿಮ್ಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಿ. ಕಾಲೇಜಿನಲ್ಲಿರುವ ಕೋರ್ಸ್ಗಳು: ಡಿ ಫಾರ್ಮಸಿ ಅವಧಿ 2 ವರ್ಷ, ವಿದ್ಯಾರ್ಹತೆ PUC ಸೈನ್ಸ್ ಪಾಸ್ ಅಥವಾ NIOS ಪಾಸ್. ನರ್ಸಿಂಗ್ GNM ಅವಧಿ 3 ವರ್ಷ, ವಿದ್ಯಾರ್ಹತೆ PUC ಕಲಾ ವಿಜ್ಞಾನ ಮತ್ತು ವಾಣಿಜ್ಯ. ಪ್ಯಾರಾಮೆಡಿಕಲ್ ಕಾಲೇಜ್ DMLT, DHI, DOT ಆ್ಯಂಡ್ AT ಅವಧಿ 3 ವರ್ಷ, ವಿದ್ಯಾರ್ಹತೆ SSLC ಹಾಗೂ ದ್ವಿತೀಯ PUC ವಿಜ್ಞಾನ ಪಾಸ್. ಈ ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಹಾಗೂ ನುರಿತ ಉಪನ್ಯಾಸಕರಿಂದ ಬೋಧನೆ, ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಹಾಗೂ ವೈದ್ಯಕೀಯ ಕಲಿಕಾ ಅನುಭವವನ್ನು ಹೆಚ್ಚಿಸುವ ಉದ್ದೇಶದಿಂದ ಸಿಂಧನೂರು ಪಟ್ಟಣದ ವಿವಿಧ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಹಿರಿಯ ನರ್ಸ್ಗಳ ಮಾರ್ಗದರ್ಶನದಲ್ಲಿ ಪ್ರಾಯೋಗಿಕ ಕಲಿಕೆ. ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ. ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರ ವತಿಯಿಂದ ಉಚಿತವಾಗಿ ನಡೆಯುವ ಸುಮಾರು ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ. ಸಮಾಜದಲ್ಲಿ ಆರೋಗ್ಯದ ಅರಿವು ಮೂಡಿಸುವ ಉದ್ದೇಶದಿಂದ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ವಿವಿಧ ಆರೋಗ್ಯ ಜಾಗೃತಿ, ಆರೋಗ್ಯ ಜಾಥಾ ಕಾರ್ಯಕ್ರಮಗಳು ಹಾಗೂ ಆರೋಗ್ಯ ಶಿಕ್ಷಣ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಪರಿಸರ ಸ್ವಚ್ಛತೆ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಗುತ್ತದೆ. ಸುಸಜ್ಜಿತ ಕಟ್ಟಡಗಳು, ಸ್ಮಾರ್ಟ್ ಕ್ಲಾಸಸ್, ಆಧುನಿಕ ಲ್ಯಾಬ್ ಸೌಲಭ್ಯಗಳು ಹಾಗೂ ಪ್ರಾಯೋಗಿಕ ತರಬೇತಿ ವ್ಯವಸ್ಥೆ. ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ CC ಕ್ಯಾಮೆರಾ ಅಳವಡಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ವಿವಿಧ ಖಾಸಗಿ ಆಸ್ಪತ್ರೆಗಳು ಹಾಗೂ ವಿವಿಧ ಫಾರ್ಮಾ ಕಂಪನಿಗಳ ಸಹಯೋಗದಲ್ಲಿ ಕ್ಯಾಂಪಸ್ ಸಂದರ್ಶನದ ಮೂಲಕ ನೇರ ಉದ್ಯೋಗದ ಅವಕಾಶವನ್ನು ಕಲ್ಪಿಸಲಾಗುತ್ತದೆ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ ಕೆ, ಅಧ್ಯಕ್ಷರು, ಸನ್ರೈಸ್ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್, ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು.
ಮೊಬೈಲ್ ನಂಬರ್ 8197143588, 8904242655, 90367313885.